ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರದ ಕಡಲ ತೀರಕ್ಕೆ ಬಂದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುರಾರ್ಜಿ ಶಾಲೆಯ 4 ವಿದ್ಯಾರ್ಥಿಗಳು ಸಮುದ್ರ ಪಾಲಾಗಿದ್ದು 4 ಶವ ಪತ್ತೆಯಾಗಿದೆ. ವಿದ್ಯಾರ್ಥಿಗಳ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೌದು, ಶಾಲಾ ಪ್ರವಾಸದ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರ ಕಡಲ ತೀರಕ್ಕೆ ಬಂದಿದ್ದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿಗಳ ಪೈಕಿ 7 ವಿದ್ಯಾರ್ಥಿಗಳು ಸಮುದ್ರದ ಅಲೆಯ ರಭಸಕ್ಕೆ ಸಿಲುಕಿದ್ರು. ಅಷ್ಟರಲ್ಲಿ 3 ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಿಸಿದ್ರು. ಆದರೆ 4 ವಿದ್ಯಾರ್ಥಿಗಳು ಸಮುದ್ರ ಪಾಲಾಗಿದ್ರು. ಅದರಲ್ಲಿ ಒಬ್ಬಳ ಶವ ಮಂಗಳವಾರವೇ ಪತ್ತೆಯಾಗಿತ್ತು. ಇನ್ನುಳಿದ 3 ವಿದ್ಯಾರ್ಥಿನಿಯರ ಶವ ಬುಧವಾರ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ವಸತಿ ಶಾಲೆಯ 54 ವಿದ್ಯಾರ್ಥಿಗಳು ಮುರುಡೇಶ್ವರ ಪ್ರವಾಸಕ್ಕೆ ಬಂದಿದ್ದು, ಸಮುದ್ರದಲ್ಲಿ ಆಟ ಆಡುವ ವೇಳೆ ಲಾವಣ್ಯ, ದೀಕ್ಷಾ, ವಂದನಾ, ಶ್ರಾವಂತಿಕಾ ಎಂಬ ಈ 4 ವಿದ್ಯಾರ್ಥಿಗಳು ಸಮುದ್ರದ ಅಲೆಗೆ ಸಿಲುಕಿ ಸಾವನ್ನಪ್ಪಿದ್ರು. ಅದರಲ್ಲಿ ಶ್ರಾವಂತಿಕಾ ಎಂಬ ವಿದ್ಯಾರ್ಥಿನಿಯ ಶವ ನಿನ್ನೆಯೇ ಪತ್ತೆಯಾಗಿದ್ದು, ಇನ್ನುಳಿದ 3ರಿಗೆ ನಡೆದ ಶೋಧ ಕಾರ್ಯದಲ್ಲಿ 3ರಾದ ಲಾವಣ್ಯ, ದೀಕ್ಷಾ, ವಂದನಾ ಎಂಬುವವರ ಶವ ಪತ್ತೆಯಾಗಿದೆ. ಅತ್ತ ತಮ್ಮ ಮಕ್ಕಳು ನಾಪತ್ತೆಯಾಗಿದ್ದಾರೆ ಎನ್ನುವ ಸುದ್ದಿ ತಿಳಿಯುತ್ತಿದ್ದಂತೆ ಪಾಲಕರು ಮುರುಡೇಶ್ವರಕ್ಕೆ ಆಗಮಿಸಿದ್ದು, 4 ವಿದ್ಯಾರ್ಥಿನಿಯರ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು 3 ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಲಾಗಿದೆ. ರಕ್ಷಣೆಗೊಳಗಾದ ವಿದ್ಯಾರ್ಥಿನಿಯರು ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಾರೆ. ಯಾರ್ದೋ ಮಕ್ಕಳದ್ದು ಬಾಯಲ್ಲಿ ಹಾಕಿದೀವಲ್ಲ, ನೀರು ಹಾಕಿದೀವಲ್ಲ ಅಂತ ಯಾರ ಜವಾಬ್ದಾರಿ? ಇದು ರೆಸ್ಪಾನ್ಸಿಬಿಲಿಟಿ. ಎಲ್ಲ ಘಟನೆ ಆದ ಟೆಕಿಂಗ್ ತೊಗೊಳೋದಲ್ಲ ಮೇಡಮ್, ಓದಕ್ಕೆ ನೋಡ್ಲಕ್ಕ ಉಳಿತದಲ್ಲ ಮಕ್ಕಳು ನೋಡ್ದೆ ಅವ್ರು ಏನಿಲ್ಲ ಮೇಡಮ್, ಕೇಳಿದ್ರೆ ನಮ್ಗೆ ಕೊಟ್ಟಿಲ್ಲ ಅಂತ ಏನು ನಮ್ಗೇನು ನಮ್ಮ ಮಕ್ಕಳು ಸರಿ ಯಾರು ಮಕ್ಕಳು ಆ ಥರ ಹೋಗಂತ ನೋಡಿ ನಮ್ಮ ಮಕ್ಕಳು ಅಲ್ಲಿಂದ ಬಂದು ಹೋಗಿ ಮಕ್ಕಳು ಕಳ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಯಾರ ಮಕ್ಕಳಿಗೆ ಈ ಥರ ಫಾಲೋ ಬಂದು ನೋಡ್ಕೊಬೇಕಲ್ವಾ? 6 ಗಂಟೆ ಮೇಲೆ ಯಾಕೆ ಕೊಡಬೇಕು ನಿನಗೆ ಅಲ್ವಾ? ಇನ್ನು ಈ ಘಟನೆಯ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಬೆಳಗಾವಿ ಅಧಿವೇಶನದಲ್ಲಿದ್ದ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮತ್ತು ಮುಳಬಾಗಿಲು ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜು ಮುರುಡೇಶ್ವರಕ್ಕೆ ಆಗಮಿಸಿದ್ದು, 54 ವಿದ್ಯಾರ್ಥಿಗಳಿಗೆ ಸಚಿವ ಮಂಕಾಳು ವೈದ್ಯ ಜಿಲ್ಲಾಡಳಿತದ ಮೂಲಕ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯಕ್ಕೆ ಮತ್ತು ಊಟಕ್ಕೆ ವ್ಯವಸ್ಥೆ ಕಲ್ಪಿಸಿ ಮಕ್ಕಳ ಚಿಕಿತ್ಸೆ ಬಗ್ಗೆ ನೋಡಿಕೊಂಡಿದ್ದಾರೆ. ಇದರ ಹೊರತಾಗಿ ಮುಳಬಾಗಿಲ ಕ್ಷೇತ್ರದ ಶಾಸಕ ಮಂಜುನಾಥ್ ಆಗಮಿಸಿ ವಿದ್ಯಾರ್ಥಿಗಳನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದರು. ಈ ಘಟನೆಗೆ ಪ್ರವಾಸೋದ್ಯಮ ಇಲಾಖೆಯೇ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ. ಸ್ನೇಹಿತರನ್ನ ಕಳೆದುಕೊಂಡ ಇನ್ನುಳಿದ ವಿದ್ಯಾರ್ಥಿಗಳು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿರುವ ದೃಶ್ಯ ಕರುಳು ಕಿವಿಚುವಂತಿತ್ತು. ಭವಿಷ್ಯದಲ್ಲಿ 10 ಕನಸು ಕಟ್ಟಿಕೊಂಡ ವಿದ್ಯಾರ್ಥಿನಿಯರ ಕನಸು ಮುರುಡೇಶ್ವರನ ಬುಡದಲ್ಲಿ ನುಚ್ಚು ನೀರಾಗಿದೆ. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದ್ದು, ಕಡಲ ತೀರದುದ್ದಕ್ಕೂ ಅಗತ್ಯ ಸುರಕ್ಷತಾ ಸಿಬ್ಬಂದಿಯ ಜೊತೆಗೆ ಜಾಗೃತಿ ಮೂಡಿಸುವ ಫಲಕವನ್ನು ಅಳವಡಿಸುವ ಕಾರ್ಯವಾಗಬೇಕು. ಡೇಂಜರ್ ಝೋನ್ ಪ್ರದೇಶವನ್ನು ಗುರುತಿಸಿ ಆ ಸ್ಥಳದಲ್ಲಿ ನೀರಿಗೆ ಇಳಿಯುವುದನ್ನು ನಿಷೇಧಿಸಬೇಕೆಂಬ ಆಗ್ರಹ ಕೂಡ ಪ್ರವಾಸಿಗರಿಂದ ವ್ಯಕ್ತವಾಯಿತು. ಒಟ್ಟಾರೆ ಇನ್ಮುಂದಾದರೂ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಂಡು ಪ್ರವಾಸಿ ತಾಣಗಳಲ್ಲಿ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಮುರುಡೇಶ್ವರ.